ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ವಿದ್ಯಾರ್ಥಿಗಳು ನಿಮ್ಮ ಭವಿಷ್ಯದ ವಿದ್ಯೆಯ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತಕ್ಕಂಥದ್ದು. ತುಂಬ ಆಲೋಚನೆ ಮಾಡಿ ಇಂದಿನ ಒಳ್ಳೆಯ ಸಮಯವನ್ನು ಹಾಳು ಮಾಡ್ಕೊಳ್ತೀರಿ. ಇದರ ಅರ್ಥ ಕೇವಲ ಏನು ಯೋಚನೆ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಏನನ್ನು ಯೋಚನೆ ಮಾಡ್ತೀರೋ ಆದಷ್ಟು ಕಾರ್ಯರೂಪಕ್ಕೆ ತರಬೇಕು. ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅದನ್ನು ಆಲೋಚನೆ ಮಾಡಬೇಕಾದಂಥದ್ದು ಬಹಳ ಮುಖ್ಯ. ಓದೊಂದೇ ಅದಕ್ಕೆ ಪರಿಹಾರ ಅಂತ ಹೇಳಬೇಕಾದಂಥದ್ದು. ಕಣ್ಣು ಅಥವಾ ಕಿವಿಗೆ ಏನಾದರೂ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅತಿಯಾದಂತಹ ಒಂದು ಒತ್ತಡ ನಿಮಗೆ ಎಲ್ಲವಕ್ಕೂ ಕೂಡ ಕಾರಣ ಆಗ್ತಕ್ಕಂಥದ್ದು. ಮಾನಸಿಕವಾಗಿ ಮತ್ತು ಕೆಲಸದ ಒತ್ತಡದಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಕೆಲಸವನ್ನು ಮಾಡಲೇಬೇಕು, ಅನಿವಾರ್ಯ. ಆದರೆ ಒತ್ತಡಪೂರ್ವಕವಾಗಿ ಮಾಡಿದಂತಹ ಕೆಲಸ ಏನಿದೆ ಅದು ಬಹಳ ಹಿಂಸೆ ಆಗುತ್ತೆ. ಜೊತೆಗೆ ಒಂದೊಂದು ಸಾರಿ ತುಂಬ ಒತ್ತಡದಿಂದ ಆತುರವಾಗುತ್ತೆ. ಹಾಗೆ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ. ಹೀಗೆಲ್ಲ ನ್ಯೂನ್ಯತೆಗಳು ಪ್ರಾರಂಭ ಆಗ್ತಕ್ಕಂಥದ್ದು. ಆದ್ದರಿಂದ ಆದಷ್ಟು ಒತ್ತಡರಹಿತವಾಗಿ ಕೆಲಸವನ್ನು ಮಾಡೋದಕ್ಕೆ ಮುಂದಾದಾಗ ಸರಿಯಾದಂತಹ ಗುರಿಯನ್ನು ಮುಟ್ಟಲಿಕ್ಕೆ ಅವಕಾಶಗಳಿರುತ್ತೆ. ಸಮಸ್ಯೆಗಳು ಏನೇ ಇದ್ದರೂ ಕೂಡ ಸಂಬಂಧಿಕರನ್ನಾಗಲಿ ಸ್ನೇಹಿತರನ್ನಾಗಲಿ ನೀವು ಭೇಟಿ ಮಾಡ್ತೀರಿ, ಅವರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ ಅನ್ನುವಂಥದ್ದು. ನಿದ್ದೆ ಅಥವಾ ಆಹಾರ ಇದು ವ್ಯತ್ಯಾಸವಾಗಿ ಆರೋಗ್ಯದಲ್ಲಿ ಏನೋ ಏರುಪೇರುಗಳನ್ನು ನೀವೇ ಮಾಡ್ಕೊಳ್ತಕ್ಕಂತಹದ್ದು. ಸರಿಯಾಗಿ ನಿದ್ದೆ ಮಾಡದೇ ಇರತಕ್ಕಂತಹದ್ದು, ತುಂಬ ಯೋಚನೆಗಳಿಂದ ನಿದ್ದೆ ಬರದೇ ಇರತಕ್ಕಂತಹದ್ದು, ಆಹಾರವನ್ನು ನಿಮ್ಮ ಶರೀರಕ್ಕೆ ಒಗ್ಗದೇ ಇರುವಂತಹದ್ದನ್ನು ಸ್ವೀಕಾರ ಮಾಡುವಂಥದ್ದು, ಜೊತೆಗೆ ಸಮಯ ನಿರ್ದಿಷ್ಟವಾಗಿ ಇಲ್ಲದಲೇ ಯಾವಾಗ ಬೇಕೋ ಆವಾಗ ಆಹಾರವನ್ನು ತಿನ್ನುವಂಥದ್ದು. ಹೀಗೆಲ್ಲ ಒಂದಷ್ಟು ಸಮಸ್ಯೆಗಳು ನಿಮಗೆ ಆಗತಕ್ಕಂಥದ್ದಿದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಪ್ರೀತಿಪಾತ್ರರ ಜೊತೆಯಲ್ಲಿ ಕಾಲ ಕಳೀಬೇಕು ಅಂತ ಹೇಳಿ ಹೋಗಿ ಸ್ವಲ್ಪ ಅವಮಾನ ಆಗುವಂತಹ ಸೂಚನೆಗಳಿದೆ. ಆದ್ದರಿಂದ ನೀವು ಪ್ರೀತಿಪಾತ್ರರ ಜೊತೆಯಲ್ಲಿ ಬೆರೆಯುವಂಥದ್ದು ತಪ್ಪಲ್ಲ. ನಿಮ್ಮ ಒಂದು ಪರಿಧಿಯನ್ನು ಬಿಟ್ಟು ನೀವು ಹೋಗುವಂಥದ್ದು ಒಳ್ಳೆಯದಲ್ಲ ಅನ್ನುವಂತಹ ಎಚ್ಚರಿಕೆ. ತಾಯಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಏನೋ ಸಮಸ್ಯೆಗಳು ಕಾಡಬಹುದು. ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ, ನಿಮಗೆ ಮಗಳಾಗಿ ಮಗನಾಗಿ ಆತಂಕ ಅನ್ನುವಂಥದ್ದು ಖಂಡಿತವಾಗಿ ಇದ್ದೇ ಇರುತ್ತೆ. ತಾತ್ಸಾರವನ್ನು ಮಾಡಬೇಡಿ. ಆದಷ್ಟು ವೈದ್ಯರ ಸಲಹೆ ಸೂಚನೆಯ ಮೇರೆಗೆ ನಿಮ್ಮ ಕರ್ತವ್ಯವನ್ನು ಸರಿಯಾದಂತಹ ರೀತಿಯಲ್ಲಿ ನಿಭಾಯಿಸಿ ಅನ್ನುವಂಥದ್ದು. ಬಹಳ ಸಂತೋಷವಾಗಿ ದಿನವನ್ನು ಕಳೀಬೇಕಾದಂತಹ ದಿವಸ ಇದು. ಆದರೆ ಯಾವುದೋ ಒಂದು ಅಡ್ಡಿ, ಯಾವುದೋ ಒಂದು ಆತಂಕ ನಿಮಗೆ ಎಲ್ಲವನ್ನೂ ಕೂಡ ನಿರಾಸೆ ಮಾಡ್ತಕ್ಕಂಥದ್ದಾಗತ್ತೆ. ತ್ರ್ಯಂಬಕ ರುದ್ರನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣುಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ಕಟ್ಟಡ ಸಾಮಗ್ರಿಗಳನ್ನು ವ್ಯಾಪಾರ ಮಾಡುವಂಥವರು, ಮಾರಾಟ ಮಾಡುವಂಥವರು ಬಹಳ ಲಾಭವನ್ನು ಹೊಂದಬಹುದಾದಂತಹ ದಿವಸ ಇದಾಗಿದೆ. ನೀವು ಕೂಡ ಹೊಸ ಆಸ್ತಿಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡ್ತೀರಿ. ಆ ಯೋಚನೆಗಳು ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ಯಾವತ್ತಾದರೂ ಕೂಡ ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಿರಾಸ್ತಿಯನ್ನು ಮಾಡಬೇಕು ಅನ್ನುವಂಥದ್ದು ಉತ್ಕಟವಾಗಿ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ವ್ಯಾಪಾರದಲ್ಲಿ ಅತಿಯಾದಂತಹ ಬೇಡಿಕೆ ಅವಕಾಶಗಳು ನಿಮ್ಮದಾಗತಕ್ಕಂತಹ ಸೂಚನೆಗಳಿದೆ. ಮುಂದಿನ ದಿನಮಾನದಲ್ಲಿ ಒಂದಷ್ಟು ಪದಾರ್ಥಗಳಿಗೆ ನಿಮ್ಮ ಹತ್ರ ಮುಂಗಡ ಹಣವನ್ನು ಕೊಡ್ತಕ್ಕಂಥದ್ದು ಅಥವಾ ನಿಮ್ಮ ಹತ್ರ ಆ ವ್ಯಾಪಾರವನ್ನು ಖಾತ್ರಿ ಮಾಡುವಂಥದ್ದು ಖಂಡಿತವಾಗಿ ನಡೆಯುತ್ತೆ. ಜಾಹೀರಾತುದಾರರಿಗೆ ಸ್ವಲ್ಪ ಹಿನ್ನಡೆಯಾಗತ್ತೆ. ಯಾಕೆ ಅಂತಂದರೆ ಸ್ಪರ್ಧಾತ್ಮಕವಾದಂತಹ ಜೀವನ, ಪ್ರತಿ ಕ್ಷಣವೂ ಕೂಡ ಜನ ಹೊಸತನ್ನು ಬಯಸ್ತಾ ಇರತಕ್ಕಂತಹ ಜೀವನ, ಯಾವುದರ ಮೇಲೂ ಕೂಡ ನಿರ್ದಿಷ್ಟವಾದಂತಹ ನಂಬಿಕೆಯನ್ನು ಕಳಕೊಂಡಂತಹ ಜನ. ಹಾಗಾಗಿ ಹೊಸತನ್ನು ಯಾವಾಗಲೂ ಕೂಡ ಬಯಸ್ತಾ ಇರ್ತಾರೆ. ಜಾಹೀರಾತುದಾರರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವಾಣಿಜ್ಯ ಕ್ಷೇತ್ರದಲ್ಲಿ ಹಿನ್ನಡೆ ಆಗತಕ್ಕಂತಹ ಸಾಧ್ಯತೆಯ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ.
ಸಾಮಾಜಿಕ ವಲಯದಲ್ಲಿ ಹಾಗೆ ಮಾಧ್ಯಮಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿರತಕ್ಕಂಥದ್ದು ನಿಮಗೆ ಸ್ವಲ್ಪ ತೊಂದರೆಗೆ ಕಾರಣವಾಗುತ್ತೆ. ಈ ವ್ಯಕ್ತಿ ಯಾರು ಅಂತ ಕೇಳಿದರೆ ಹಲವಾರು ಜನ ಗುರುತಿಸಬಹುದಾದಂತಹ ಒಂದು ವ್ಯಕ್ತಿತ್ವ ಆಗಿರುತ್ತೆ. ಹಾಗಾಗಿ ಅದರ ಬಗ್ಗೆ ಆಲೋಚನೆ ಇರಲಿ. ಮಹಾದೇವನನ್ನು ಪ್ರಾರ್ಥನೆ ಮಾಡಿ, ಬಿಲ್ವಪತ್ರೆಯಿಂದ ಆ ಮಹಾದೇವನನ್ನು ಅರ್ಚನೆ ಮಾಡಿ, ನಿಮಗಿರತಕ್ಕಂತಹ ಸಂಕಷ್ಟಗಳು, ದುಗುಡಗಳು, ದುಮ್ಮಾನಗಳು ದೂರವಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಪ್ರಯಾಣ ಪ್ರವಾಸದಿಂದ ನಿಮಗೆ ಸ್ವಲ್ಪ ಪ್ರಯಾಸವಾಗ್ತಕ್ಕಂಥದ್ದು, ಅಂದರೆ ತೊಂದರೆಯನ್ನು ಮಾಡಿಕೊಳ್ತೀರಿ. ದೇಹಾಲಸ್ಯ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಸಾಕು ಪ್ರಾಣಿಗಳು ಅಥವಾ ಕಾಡು ಪ್ರಾಣಿಗಳಿಂದ ತೊಂದರೆ ಅನ್ನುವಂತಹ ಸೂಚನೆ ಇದೆ. ಎಚ್ಚರ ತಪ್ಪಿದಾಗ ನಮಗೆ ಆ ತೊಂದರೆ ಅನುಭವಿಸ್ತಕ್ಕಂಥದ್ದು ಖಂಡಿತವಾಗಿ ಹಾಗೇ ಆಗುತ್ತೆ. ಮನಸ್ಸಿಗೆ ಬಂದಂತೆ ನೀವು ವರ್ತನೆಯನ್ನು ಮಾಡಿದರೆ ಅವಮಾನಗಳು ಹೆಚ್ಚಾಗುತ್ತೆ. ನನಗೆ ಅನಿಸೋದೇ ಹೀಗೆ, ನಾನು ಮಾಡೋದೇ ಹೀಗೆ, ನಾನು ಇರುವುದೇ ಹೀಗೆ ಅನ್ನುವಂತಹ ಒಂದು ಧೋರಣೆ ನಿಮಗೆ ತೊಂದರೆಯನ್ನು ಮಾಡುವಂಥದ್ದಾಗತ್ತೆ. ಮಕ್ಕಳ ಮಾತು ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು. ಮಕ್ಕಳು ಏನೋ ಹೇಳ್ತಾರೆ, ಸಲಹೆಯನ್ನು ಸೂಚಿಸ್ತಾರೆ, ಅದು ನಿಮಗೆ ಶುಭವಾಗುತ್ತೆ. ಆದರೆ ಅದನ್ನು ತಾತ್ಸಾರ ಮಾಡಬಾರ್ದು, ಜೊತೆಗೆ ಸ್ವೀಕರಿಸ್ದಲೇ ಅದನ್ನು ತಿರಸ್ಕಾರ ಮಾಡಬಾರ್ದು. ನಿಮ್ಮ ಮಕ್ಕಳೇ ನಿಮಗೆ ಹೇಳೋದಲ್ವಾ, ಅದನ್ನು ಆಲೋಚನೆ ಮಾಡಬೇಕಾಗತ್ತೆ. ಕುಟುಂಬದವರ ಸಹಮತದಿಂದ ನೀವು ಒಂದಷ್ಟು ಸಮಸ್ಯೆಗಳಿಂದ ಪಾರಾಗ್ತೀರಿ. ಕುಟುಂಬದವರ ಸಹಕಾರ ಪರಿಪೂರ್ಣವಾಗಿರುತ್ತೆ. ಅದನ್ನು ಕೇಳಿ ತಿಳಿದು ಅನುಸರಿಸ್ತಕ್ಕಂತಹ ಒಂದು ತಾಳ್ಮೆ ಮಾತ್ರ ನಿಮಗಿರಬೇಕಾದಂಥದ್ದು. ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದಂಥವರು ಕೆಂಪು ಹೂವಿನಿಂದ ಚಾಮುಂಡೇಶ್ವರಿಯನ್ನು ಅರ್ಚನೆ ಮಾಡಿ. ಶುಭವಾಗಿ.